ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ತೆ ಶುಭೋದಯ. ನಾನಿಲ್ಲಿ ಕಸ ಗುಡಿಸಿ ನೀರನ್ನೆಲ್ಲ ಹಾಕಿ ಅಂಗಳ ತೊಳ್ಕೊಂಡು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ದೇವ್ರ ಪೂಜೆನೆಲ್ಲ ಮಾಡಿದ್ದೆ. ಹಾಗೆ ನನ್ನ ಮಗಳು ಮಲ್ಕೊಂಡಿದ್ಲು, ಅವಳು ಎದ್ಬಿಟ್ಲು, ಅವಳಿಗೂ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ರೆಡಿ ಮಾಡಿದಾದ್ಮೇಲೆ ನಾವು ಸ್ವಲ್ಪ ಆಚೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ತಿಂಡಿ ತಿಂದ್ಕೊಂಡು ಅವಳಿಗೆ ರೆಡಿ ಮಾಡ್ತಾಯಿದ್ದೆ. ಅವಳು ಬೇರೆ ಐಬ್ರೋಸ್ನ ಕೊರೆಯೋಕ್ಕೆ ಬಿಡಲ್ಲ, ಹಾಗಾಗಿ ನಾನು ಬೊಟ್ಟಿಟ್ಟಿದ್ದೆ ಹಣೆ ಮೇಲೆ ಮತ್ತು ಕೆನ್ನೆ ಮೇಲೆ. ತುಂಬ ತರಲೆ ಮಾಡ್ತಾಳೆ ಅವಳು. ನಮ್ಮ ಮನೆಯವ್ರು ಏನೋ ಹೂವು ಮತ್ತು ಸ್ವೀಟ್ಸ್ ತಂದಿದ್ದರು. ಇದೇನು ರೋಸ್ ಈ ಥರ ಹಾಕಿದಾರಲ್ಲ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೆ. ಎಲ್ಲ ತೆಗೆದ್ಬಿಟ್ಟು ಡೇರಿ ಮಿಲ್ಕ್ ಚಾಕ್ಲೇಟ್ ಇತ್ತು. ನಂಗೆ ಖುಷಿ ಆಗೋಯ್ತು. ನನಗೆ ಖುಷಿ ಆಗಲಿ ಅಂತಲೇ ಅವರು ಡೇರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದು ಅಲ್ವಾ, ಹಾಗಾಗಿ ನನಗೆ ಖುಷಿ ಆಯಿತು. ವರ್ಷ ವರ್ಷ ಅವರು ಹೂ ಕೊಡ್ತಾರೆ ನನಗೆ ಮಿಸ್ ಮಾಡ್ದೇನೆ. ಮತ್ತು ಅವ್ರ ಅಪ್ಪ ಮಾತಾಡಿಸ್ತಾ ಇದ್ರಲ್ಲ, ಅವಳಿಗಂತೂ ಫುಲ್ ಖುಷಿ ಆಗೋಯ್ತು. ಇವತ್ತೆಲ್ಲೋ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ನನ್ನ ಮಗ ಬೇರೆ, ಅಮ್ಮ ನೀವು ಇಬ್ಬರು ಫೋಟೋ ತೆಕ್ಕೊಳ್ಳಿ, ನನ್ನ ತಂಗಿಗೆ ಎತ್ಕೊಳ್ತೀನಿ, ಕೊಡಮ್ಮ ಕೊಡಮ್ಮ ಅಂತ ಇಸ್ಕೊಂಡ ಬಲವಂತ ಮಾಡಿಬಿಟ್ಟು. ಸರಿ ಆಯಿತು ಎತ್ಕೊಳ್ಳಪ್ಪ ಅಂತ ಕೊಟ್ಟೆ. ತುಂಬ ಭಯ ಆಗ್ತಿತ್ತು, ಹಾಗಾಗಿ ಎಲ್ಲಿ ಬೀಳಿಸ್ಬಿಡ್ತಾನೇನೋ ಅಂತ ನಾನು ಬೇಗ ಎತ್ಕೊಂಡೆ ಅವಳಿಗೆ. ನಮ್ಮ ಮನೆಯವ್ರಿಗೆ ನಾನು ಹೂ ಮುಡಿಸಿ ನೀವೇ ಅಂತ ಅವ್ರು ಬೈತಾ ಇದ್ದರು ನನಗೆ. ನಾನೆಲ್ಲಿ ಹೂ ಮುಡಿಸ್ಲಿ, ನೀನು ವೀಡಿಯೋ ಬೇರೆ ಮಾಡ್ಕೋತೀಯ, ಬೇಡ ಬೇಡ ಅಂತ ಮುಜುಗರ ಪಡ್ತಾಯಿದ್ರು. ಇರಲಿ ಪರವಾಗಿಲ್ಲ ಹೂ ಮುಡಿಸಿ ಅಂತ. ಮತ್ತೆ ಬೇಜಾರಾಗ್ತಾಳೆ ಇವಳೆ ಅಂತ ಅವರು ಹೂ ಮಾಡಿಸಿದ್ರು. ಹೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬ್ಯಾಕ್ ಸೈಡಿಂದ. ಈ ಸೀರೆ ಬ್ಲೌಸ್ ನನಗೆ ಹೊಲ್ಕೊಳ್ಳೋಕ್ಕಾಗಲಿಲ್ಲ. ಸೀರೆನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಮೆಂಟ್ ಮಾಡಿ ತಿಳಿಸಿ ಸೀರೆ ಹೇಗೆ ಕಾಣಿಸ್ತೈತೆ ಅಂತ. ಆಮೇಲೆ ನಾವು ನಿಮಿಷಂಬ ಟೆಂಪಲ್ಗೆ ಬಂದ್ವಿ. ಅದಾದಮೇಲೆ ಅಲ್ಲಿ ಕೆಳಗಡೆ ನೀರೆಲ್ಲ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗೋಣ, ದೇವ್ರ ದರ್ಶನನೆಲ್ಲ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೋಗ್ಬಿಟ್ಟು ನಾವು ಕೈಕಾಲು ಮುಖ ತೊಳ್ಕೊಂಡು ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿದ್ವಿ. ಮತ್ತು ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ನೀರು ಜೊತೆ ಆಟ ಆಡ್ತಾಯಿದ್ವಿ ಪಾಪು ನಾವೆಲ್ಲರೂ. ಅದಾದಮೇಲೆ ನಾವು ಸ್ವಲ್ಪ ಪ್ರಸಾದ ತೊಗೊಂಡು ಮತ್ತು ಏನೇನಿದೆ ಶ್ರೀರಂಗಪಟ್ಟಣದಲ್ಲಿ ಅಂತ ನಾವು ಪ್ರಸಾದ ತೊಗೊಳಕ್ಕೆ ಮೇಲ್ಗಡೆ ಹೋದ್ವಿ. ಪ್ರಸಾದ ತುಂಬ ಚೆನ್ನಾಗಿತ್ತು. ಪಾಯಸ ಮತ್ತು ಬಾತು, ಅನ್ನ ಸಾರು ಮತ್ತು ಅನ್ನ ರಸಮ್ ಇತ್ತು. ನನಗಂತೂ ಟೆಂಪಲಲ್ಲಿ ಮಾಡೋ ಸಾರು ತುಂಬ ಇಷ್ಟ. ಆ ಥರ ನಾವು ಮನೇಲಿ ಮಾಡಿದ್ರೂ ಕೂಡ ಟೆಂಪಲಲ್ಲಿ ಮಾಡೋ ಟೇಸ್ಟು ನಮ್ಮ ಮನೇಲಿ ಬರೋದಿಲ್ಲ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನೀವು ಮಾಡ್ಬೋದೇನೋ, ಬಟ್ ನನಗಂತೂ ಆ ಥರ ಟೇಸ್ಟ್ ಬರೋಲ್ಲ. ನನಗೆ ಯಾವುದೇ ಆಗಲಿ ಟೆಂಪಲಲ್ಲಿ ಮಾಡೋ ಟೇಸ್ಟು ತುಂಬ ಇಷ್ಟ ಆಗುತ್ತೆ. ಸಾರು ಅಷ್ಟೊಂದು ಚೆನ್ನಾಗಿರುತ್ತೆ ಟೆಂಪಲಲ್ಲಿ ಸಾರು. ನಾನು ತುಂಬ ಇಷ್ಟಪಟ್ಟು 2 ಸರ್ತಿ ಹಾಕಿಸ್ಕೊಂಡು ತಿಂದೆ. ಹಾಗೆ ನಾವಿಲ್ಲಿ ಗುಂಬಜ್ಗೆ ಬಂದ್ವಿ, ಟಿಪ್ಪು ಸುಲ್ತಾನ್ ಅವರ ಸಮಾಧಿಗೆ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಗೋಯಿತು. ಆ ಕಡೆ ಈ ಕಡೆ ಗಾರ್ಡನು ಮತ್ತು ಸೆಂಟ್ರಲ್ಲಿ ಮಧ್ಯದಲ್ಲಿ ಗುಂಬಾಜ್ ಐತಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಕಣ್ಣೆಲ್ಲ ಆ ಕಡೆನೇ ಸೆಳೀತಿತ್ತು. ಆ ಕಡೆ ಈ ಕಡೆ ಫ್ಲವರ್ಸ್ ಇದ್ವು, ತುಂಬ ಚೆನ್ನಾಗಿತ್ತು. ಗಿಡಗಳಂತೂ ತುಂಬ ಸಖತ್ತಾಗಿತ್ತು. ಗುಂಬಜ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಅಷ್ಟೊಂದು ಚೆನ್ನಾಗಿತ್ತು. ನನ್ನ ಮಗ ಅಂತೂ ತುಂಬ ಆಟ ಆಡ್ತಾಯಿದ್ದ ಅಲ್ಲಿ ಅಷ್ಟೊಂದು. ಮತ್ತು ಆಚೆ ಮನೆಗೆ ಹೋಗೋಣ, ಕತ್ತಲೆ ಆಗಿಬಿಡುತ್ತೆ ಅಂತ ನಾವು ಆಚೆ ಬಂದುಬಿಟ್ವಿ. ಆಚೆ ಅಂತೂ ತುಂಬ ಜನ ಇದ್ದರು. ಕುದುರೆಗಳಂತೂ ಫುಲ್ ಚೆನ್ನಾಗಿತ್ತು ನೋಡೋಕ್ಕೆ. ಹೇಗಿದೆ ಇವತ್ತಿನ ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಆ್ಯನಿವರ್ಸರಿ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು. ನನಗಂತೂ ಇವತ್ತು ತುಂಬ ಖುಷಿ ಆಗೋಯಿತು, ಯಾಕಂದರೆ ಗುಂಬಾಜು ಹಾಗೆ ನಿಮಿಷಾಂಬ ಟೆಂಪಲ್ ಎಲ್ಲ ಶ್ರೀರಂಗಪಟ್ಟಣನೆಲ್ಲ ನೋಡ್ಕೊಂಡು ಬಂದಿದ್ವಲ್ಲ. ನಿಮ್ಗೆ ಹೇಗಿತ್ತು? ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್.